ನಮಸ್ಕಾರ. ಬೆಳಗ್ಗೆನೆ ಬಂಡೆ ಮಹಾಂಕಾಳಿ ತಾಯಿ ದೇವರ ದರ್ಶನ ಮಾಡಿ ಡ್ಯೂಟಿ ಶುರು ಮಾಡಿದೆ. ಸೀದಾ ಲಾಲ್ಬಾಗ್ ಬಿತ್ತು ಫ್ಲವರ್ ಶೋ. ನಾನು ನೋಡಿರಲಿಲ್ಲ. ನಡಿ ನೋಡೋಣ, ದುಡಿಮೆ ಇದ್ದಿದ್ದೆ ಅಂದ್ಕೊಂಡು ಹೋದೆ. 100 ರೂಪಾಯಿ ಟಿಕೆಟ್ ತೊಗೊಂಡು ಲಾಲ್ಬಾಗ್ ನೋಡ್ಕೊಂಡು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಅಲ್ಲೇ ಎದುರುಗಡೆ ಅದಮ್ಯ ಚೇತನ ಕಡೆಯಿಂದ ಊಟ ಕೊಡ್ತಾಯಿದ್ರು. ಊಟ ಮಾಡಿಕೊಂಡು ಬ್ರಿಡ್ಜ್ ಮೇಲೆ ಸ್ವಲ್ಪ ವಾಕ್ ಮಾಡಿ ನಂತರ ಗಾಡಿಯೆಲ್ಲ ಒರೆಸ್ಕೊಂಡು ಬೆಳಿಗ್ಗೆ ಅಂತೂ ದುಡ್ದಿಲ್ಲ, ಈಗಲಾದರೂ ದುಡಿಯೋಣ ಅಂದ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿದು ದುಡಿಮೆ ಶುರು ಮಾಡಿದೆ. ಡ್ಯೂಟಿ ಬೀಳ್ತಾ ಇಲ್ಲಿ ಅದಮ್ಯ ಚೇತನದಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಕೆಲಸ ಖಾಲಿದೆ ಅಂತ. ದಯವಿಟ್ಟು ಯಾರಿಗಾದರೂ ಅವಶ್ಯಕತೆ ಇದ್ದರೆ ಕಳಿಸ್ಕೊಡಿ. ಮ್ಯಾನೇಜರು, ಆಪ್ರೇಟರು, ಸಹಾಯಕರು ಅಂತೆ, ESI PF ಇದೆ ಅಂತೆ. ಇದಕ್ಕೆ ಮುಗಿಸ್ಕೊಂಡು ಮುಂದೆ ಹೋದರೆ ಉದಯಭಾನು ಕಲಾ ಸಂಘ, ಅಲ್ಲಿ ಒಂದು ಬೋರ್ಡ್ ನೋಡಿದೆ. ಕಿವಿ ಏನಾದ್ರು ತೊಂದರೆ ಇತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ಅವರೇ ಯಂತ್ರಕ್ಕೆ ಸಹಾಯ ಮಾಡ್ತಾರಂತೆ. ದಯವಿಟ್ಟು ಯಾರಿಗಾರು ಅವಶ್ಯಕತೆ ಇದ್ರೆ ಕಳಿಸ್ಕೊಡಿ. ಇದೆಲ್ಲ ಮುಗಿಸ್ಕೊಂಡು ಡ್ಯೂಟಿ ಮಾಡಿದ್ರೆ ಒಂದು ಕಡೆ ತಗಲಾಕೊಂಬಿಟ್ಟೆ ರೈಲ್ವೆ ಗೇಟಲ್ಲಿ. ಅದು ಒಂದಲ್ಲ, ಡಬಲ್ ಟ್ರೈನು, 2 ಅವರ್ ಟ್ರಾಫಿಕ್ ಆಗೋಯಿತು. ಹಿಂಗೆ ಡ್ಯೂಟಿ ಮಾಡ್ತಾ ರಾತ್ರಿ ಆಯಿತು. ನಮ್ಮ ರಾಮಕೃಷ್ಣ ಆಶ್ರಮ ಸರ್ಕಲಲ್ಲಿ ಊಟ ಮಾಡಿ ಅಲ್ಲಿಂದ ರಾಜಾಜಿನಗರ ಡ್ಯೂಟಿ ಬಿತ್ತು. ಸೀದಾ ಹೋದೆ. ಅಲ್ಲೋದ್ಮೇಲೆ ಸೌಂಡೇ ಇಲ್ಲ, ಡ್ಯೂಟಿನೇ ಇಲ್ಲ. ಗ್ಯಾಸ್ ಹಾಕ್ಸ್ಕೊಬೇಕಾಗಿತ್ತು. LPG ಗ್ಯಾಸು 24 ಅವರ್ ಓಪನ್. ಎಲ್ಲಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಗ್ಯಾಸ್ ಪ್ಲಸ್ ಅಂತ. ಮುಂಚೆ ಇಲ್ಲೂ LPG ಬಂಕ್ ಇತ್ತು, ಈಗಿಲ್ಲ, ಬಂಕ್ ಚೇಂಜ್ ಆಗಿದೆ. ಈಗ 12 ಕಾಲ್ ನಾನಿದ್ದೀನಿ, ನಾನು ಹಾಕಿಸ್ಕೊಂಡೆ. ಯಾರಿಗಾದರೂ ಮಿಡ್ ನೈಟು ಎಮರ್ಜೆನ್ಸಿ ಇತ್ತು ಅಂದರೆ ಇಲ್ಲಿ ಬಂದು ಹಾಕಿಸ್ಕೊಬೋದು. ರಾಜಾಜಿನಗರ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಇದೇ ಆ ಗ್ಯಾಸ್ ಬಂಕು. ಇಲ್ಲಿಂದ ಹೋದೆ, ದುಡಿಮೆನೇ ಇಲ್ಲ, ಶಬ್ದನೇ ಇಲ್ಲ. ದುಡಿಮೆ ಬೀಳಲ್ಲ ಅಂತ ಗೊತ್ತು, ಆದರೂ ದುಡಿಲೇಬೇಕು ಪರಿಸ್ಥಿತಿ. ಒಂದು ಕಡೆ ಒಂದು 4 ಜನ ತುಂಬಿದ್ರು. ನೋಡಿದ್ರೆ ಒಂದು ಹಳ್ಳದಲ್ಲಿ ಒಂದು ಗಾಡಿ ಹಿಡಿದುಬಿಟ್ಟಿತ್ತು. ದಯವಿಟ್ಟು ರಾತ್ರಿ ಹೊತ್ತು ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ. ನಾವು ಒಂದು 11 ಗಂಟೆವರೆಗೆ ಓಡಿಸ್ತೀವಿ. ಕೆಲವು ಜನ ನೈಟ್ ಓಡಿಸ್ತಾರೆ, ಹುಷಾರಾಗಿ ಓಡಿಸ್ತಾರೆ. ಆದರೂ ಒಂದು ಎಚ್ಚರಿಕೆ, ಈ ಸರ್ವಿಸ್ ರಸ್ತೆ, ಚಿಕ್ಕ ರಸ್ತೆ ನಿಧಾನಕ್ಕೆ ಹೋಗ್ತೀವಿ. ಆದರೆ ಮೈನ್ ರೋಡು ಸಿಗ್ನಲ್ ಇರೋಲ್ಲ, ಖಾಲಿ ಇರುತ್ತೆ, ಫಾಸ್ಟಾಗಿ ಹೋಗ್ತಾ ಇರ್ತೀವಿ. ಸಡನ್ನಾಗಿ ಹಳ್ಳ ಬಂದುಬಿಡುತ್ತೆ, ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಗಾಡಿಗಳು. ಅದರಲ್ಲಿ ಇನ್ನೊಂದು, ಆಟೋದಲ್ಲಿ ವಯಸ್ಸಾದವರು, ಪ್ರೆಗ್ನೆಂಟ್ ಏನಾಗಿ ಕೂತಿದ್ರೆ ಇನ್ನೂ ಡೇಂಜರು. ದಯವಿಟ್ಟು ನಿಧಾನಕ್ಕೆ ಹೋಗಿ. ರಾತ್ರಿ ಹೊತ್ತು ಎಷ್ಟೋ ರೋಡಲ್ಲಿ ಸ್ಟ್ರೀಟ್ ಲೈಟ್ ಇರೋಲ್ಲ, ಕತ್ಲೆ ಇರುತ್ತೆ. ನಮ್ಮದೇನೇ ಹೆಡ್ ಲೈಟ್ ಇದ್ದರೂ ಕೂಡ ಬಸ್ಸಿಂದನೋ ಕಾರಿಂದನೋ ಹೋಗ್ತಾ ಇರ್ತೀವಿ. ಅವ್ರಿಗೆ ಮಧ್ಯದಲ್ಲಿ ವೀಲ್ ಇರೋಲ್ಲ, ಹಳ್ಳನ ಮಧ್ಯಕ್ಕೆ ಬಿಡ್ತಾರೆ. ನಮಗೆ ಮಧ್ಯದಲ್ಲಿ ವೀಲ್ ಐತೆ, ನಾವು ಸಿಗಾಕೊಂಡ್ಬಿಡ್ತೀವಿ. ದಯವಿಟ್ಟು ಗಾಡಿ ಹಿಂದೆ ಹೋಗ್ಬೇಕಾದ್ರೆ ಇನ್ನೂ ಹುಷಾರಾಗಿ ಹೋಗಿ. ನೋಡಿ, ರಾತ್ರಿ ಸುಮಾರು 2:15 ಸಮಯ. ರಸ್ತೆ ಆಗಿದೆ ನೋಡಿ. ಬೆಳಕಿಗೆ ತಕ್ಕಂತೆ ನಮ್ಮ ನೆರಳು ಕೂಡ ಬೆಳೆಯುತ್ತೆ, ಆದರೆ ಕಾಲಕ್ಕೆ ತಕ್ಕಂತೆ ನಾವು ಮಾತ್ರ ಬೆಳೀತಾ ಇಲ್ಲ. ಬೆಳೀಲೇಬೇಕು.